ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ದೇವರೊಂದು ಕೃಪೆಯಿಂದ ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಹೋಪ್ ಚಾನಲ್ ಕನ್ನಡ ಈ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ಒಂದು ಸೀರೀಸಲ್ಲಿ ನಾವು ದ ವಿಕ್ಟರಿಯಸ್ ಒನ್, ವಿಜಯಶಾಲಿಗಳು, ಈ ಒಂದು ಶಿರನಾಮೆಯ ಒಂದು ಸಂಚಿಕೆಗಳನ್ನು ನಾವು ಮಾಡುವಂತರಾಗಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ಯೋಬನ ಒಂದು ಜೀವನ ಬಗ್ಗೆ ನಾವು ನೋಡುವಂತರಾಗಿದ್ದೇವೆ. ಯೋಬನ ಒಂದು ಜೀವನವನ್ನು ನಾವು ನೋಡುವುದಕ್ಕಿಂತ ಮುಂಚೆ ದೇವರ ಆತ್ಮನ ಒಂದು ಸಹಾಯಕ್ಕಾಗಿ ಪ್ರಾರ್ಥಿಸುವ. ತಾವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತೀರಾ? ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಪರಲೋಕದ ತಂದೆಯೇ, ನಾಮಕ್ಕೆ ಸ್ತೋತ್ರ ಅಪ್ಪ. ತಂದೆ, ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಕೇಳುವ ಹಾಗೆ, ಧ್ಯಾನ ಮಾಡುವ ಹಾಗೆ ನಿನ್ನ ಒಂದು ಪ್ರಸನ್ನತೆ, ನಿನ್ನ ಆತ್ಮನ ಒಂದು ಸಹಾಯವನ್ನು ನಮಗೆ ಎಲ್ಲರಿಗೆ ಒದಗಿಸಿಕೊಡ್ಬೇಕಾಗಿ, ನೀನೇ ಒಂದು ಆದಿಯು ಅಂತ್ಯವು ಮಧ್ಯಸ್ಥನಾಗಿದ್ದುಕೊಂಡು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಒಂದೊಂದು ಊರಿನಲ್ಲಿ ಒಂದು ಓಟವನ್ನು ಇಟ್ಟಿರ್ತಾರೆ. ಓಟ ಅಂದರೆ ರನ್ನಿಂಗ್ ರೇಸ್. ಈ ಒಂದು ರನ್ನಿಂಗ್ ರೇಸಲ್ಲಿ ಇಬ್ಬರು ಮುಖ್ಯವಾಗಿ ನಾವು ನೋಡ್ತೇವೆ. ಹುಡುಗರು ತುಂಬ ಅಂದರೆ ತುಂಬ ಪ್ರಿಪೇರ್ ಆಗಿರ್ತಾರೆ. ದಿನ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾರೆ, ತುಂಬ ಓಡ್ತಾ ಇರ್ತಾರೆ. ಆ ದಿನ ಬಂದಾಗ ಒಬ್ಬರು ಆಟವನ್ನು ಸ್ಟಾರ್ಟ್ ಮಾಡೋ ಮುಂಚೆನೇ ಫುಲ್ ಫಿಸಿಕಲ್ ಆಗಿ ಪ್ರಿಪೇರ್ ಆಗಿ ಆಟವನ್ನು ಸ್ಟಾರ್ಟ್ ಮಾಡ್ತಾನೆ. ಮಾಡುವಾಗ ಓಡ್ತಾನೆ. ಓಡೋ ಒಂದು ಮಧ್ಯದಲ್ಲಿ ತನ್ನ ಒಂದು ಕಾಲು ಕುಸಿದು ಬೀಳ್ತದೆ, ಎದ್ದೇಳಕ್ಕಾಗಲ್ಲ. ಇನ್ನೊಬ್ಬನು ಇರ್ತಾನೆ, ಆ ಹುಡುಗನು ಸಹ ಅದೇ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡಿರ್ತಾನೆ. ಆದರೆ ಆ ಒಂದು ಹುಡುಗ ಒಂದು ಓಟವು ಸ್ಟಾರ್ಟ್ ಆದಾಗ ಓಡಬೇಕಾದ್ರೆ ತುಂಬ ಆಯಸ್ಸಾಗುತ್ತೆ, ತುಂಬ ನೋವಾಗುತ್ತೆ, ತುಂಬ ಒಂದು ಕಷ್ಟದಿಂದ ಓಡ್ತಾ ಇರ್ತಾನೆ. ದೇಹ ಬಲ ಕೊಡ್ತಾ ಇಲ್ಲ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ, ನಿನ್ನಿಂದ ಓಡೋಕ್ಕಾಗಲ್ಲ, ಎದ್ದು ಬಂದ್ಬಿಡು, ನಿನಗೆ ಆಗಲ್ಲ ಅಂತೇಳಿ. ಆದರೆ ಆ ಎಲ್ಲ ಅವಮಾನಗಳನ್ನು ಆ ಹುಡುಗ ಸಹಿಸ್ಕೊಂಡು ಎದ್ದು ಆ ಒಂದು ಗುರಿಯನ್ನು ನೋಡ್ತಾನೆ. ಆ ಒಂದು ಗುರಿಯನ್ನು ನೋಡಿ, ನಾನು ಯಾವ ರೀತಿಯಾಗಿ ಆದರೂ ಆ ಒಂದು ಗುರಿಯನ್ನು ಮುಟ್ಟಬೇಕು, ನನಗೆ ಶಕ್ತಿ ಬೇಕು ಅಂತೇಳಿ ತನ್ನ ಒಂದು ಕಷ್ಟದಲ್ಲಿಯೂ ಸಹ ಓಡ್ತಾನೆ. ಓಡಿ ಕೊನೆಗೆ ಅವನು ಬಹುಮಾನವನ್ನು, ಆ ಒಂದು ಪ್ರೈಸ್ನ ತಗೊತಾನೆ. ಇಲ್ಲಿ ನಾವು ನೋಡ್ತೇವೆ, ಪ್ರೈಸ್ನ ತಗೊಂಡಾಗ ಎಲ್ಲ ಬಂದು ಆ ಹುಡುಗನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಪ್ರಿಯರೇ, ಗೆಲುವು ಅನ್ನೋದು ಏಕರೀತಿಯಲ್ಲಿ ಬರೋದಿಲ್ಲ ಪ್ರಿಯರೇ. ಕಷ್ಟವನ್ನು ನಾವು ಅನುಭವಿಸ್ಬೇಕಾಗಿದೆ, ನೋವನ್ನು ನಾವು ಅನುಭವಿಸ್ಬೇಕಾಗಿದೆ ಪ್ರಿಯರೇ. ಆ ಒಂದು ಕಷ್ಟ, ನೋವು ಇದ್ದಾಗ ಮಾತ್ರ ನಾವು ಗೆಲುವನ್ನು ಸಾಧಿಸೋದಕ್ಕೆ ಆಗುತ್ತೆ ಪ್ರಿಯರೇ. ಇಂಥದೇ ಒಂದು ಜೀವನವನ್ನು ನಾವು ಸತ್ಯವೇದದಲ್ಲೂ ನಾವು ನೋಡ್ತೇವೆ. ತಾವೆಲ್ಲರೂ ಬೈಬಲ್ ಧ್ಯಾನ ಮಾಡ್ತಾ ಇದ್ರೆ ನಾನು ನಂಬ್ತೇನೆ. ತಾವೆಲ್ಲರೂ ಸತ್ಯವೇದವನ್ನು ಇಟ್ಕೊಂಡು ನನ್ನ ಜೊತೆ ಏಕೀಭವಿಸ್ತಾ ಇದ್ದಾರೆ ಅಂತ ಭಾವಿಸ್ತೇನೆ. ಒಂದು ವೇಳೆ ಬೈಬಲ್ ಇಲ್ಲ ಅಂದರೆ ಬೈಬಲನ್ನು ತೆಗೆದುಕೊಂಡು ನನ್ನನ್ನು ಹೇಳುವಂಥ ವಾಕ್ಯವನ್ನು ಓದಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಎಲ್ಲರ ಸತ್ಯವೇದಗಳನ್ನು ನಾವು ಯೋಬನ ಒಂದು ಪುಸ್ತಕವನ್ನು 1ನೇ ಅಧ್ಯಾಯದಲ್ಲಿ ನಾವು ನೋಡೋಣ. ಇಲ್ಲಿ ಯೋಬನ ಒಂದು ಸರ್ಟಿಫಿಕೇಶನ್ನ ನಾವು ನೋಡ್ತಾ ಇದ್ದೇವೆ. ಯೋಬನ ಒಂದು ಗುಣ ಸ್ವಭಾವವನ್ನು ನಾವು ನೋಡ್ತಾ ಇದ್ದೇವೆ. ಯೋಬನೆಂಬ ಒಂದು ಮನುಷ್ಯನು ಊಚ್ ದೇಶದಲ್ಲಿದ್ದಾನೆ. ಒಂದು ಯೋಬನು ಯಾವ ರೀತಿಯಾಗಿದ್ದಾನೆ ಅಂದರೆ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿ ಇದ್ದನಂತೆ. ಎಷ್ಟೊಂದು ಒಳ್ಳೆಯ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದೆ. ಒಂದು ಸಲ ನೋಡಿ ಪ್ರಿಯರೇ, ಇಲ್ಲಿ ಯಥಾರ್ಥ ಚಿತ್ತನು, ದೇವರಲ್ಲಿ ಭಯಭಕ್ತಿಯುಳ್ಳವನು. ಈ ರೀತಿಯಾಗಿ ಯಾರು ಹೇಳ್ತಾ ಇದ್ದಾರೆ ಪ್ರಿಯರೇ ನಿಮ್ಮ ಬಗ್ಗೆ? ನಿನ್ನ ಸ್ನೇಹಿತನ ಇದೇ ರೀತಿಯಾಗಿ ಹೇಳ್ತಾ ಇದ್ದಾನ? ನಿನ್ನ ಕುಟುಂಬ ವರ್ಗದವರು ಈ ರೀತಿಯಾಗಿ ಹೇಳ್ತಾ ಇದ್ದಾರಾ? ಪ್ರಿಯರೇ, ಯಾವ ಒಂದು ಸರ್ಟಿಫಿಕೇಶನ್ ನಾವು ಇತರರಿಂದ ಪಡ್ಕೊಳ್ತಾ ಇದ್ದೀವಿ? ಯೋಬನ ಒಂದು ಸರ್ಟಿಫಿಕೇಶನ್ನ ನೋಡಿ, ಯಾವ ರೀತಿ ನಿರ್ದೋಷಿಯು ಕೆಟ್ಟದ್ದನ್ನು ನಿರಾಕರಿಸ್ತಾ ಇದ್ದಾನಂತೆ. ಕೆಟ್ಟದನ್ನು ನಿರಾಕರಿಸ್ತಾ ಇದ್ದೇವೆ ನಾವೆಲ್ಲರೂ. ಈ ರೀತಿ ಇರುವಂಥ ಯೋಬನ ಒಂದು ಜೀವನವು ನಾವು ಅಪ್ಲೈ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ಈ ಒಂದು ದಿನದಲ್ಲಿ ನೀನು ಒಂದು ವೇಳೆ ಅಂಥ ಒಂದು ಸರ್ಟಿಫಿಕೇಶನ್ ನಿನಗೆ ಬೇಕಂದರೆ ನನ್ನ ಜೊತೆ ಏಕೀಭವಿಸಿ. ಯಾವ ರೀತಿಯಾಗಿ ದೇವರನ್ನು ನಾವು ಕಷ್ಟದ ಸಮಯದಲ್ಲಿಯೂ ಸಹ ದೇವರನ್ನು ಸ್ತುತಿಸುವುದು ಯಾವ ರೀತಿಯಾಗಿ ನಾವು ಮಾಡಬೇಕಂತೇಳಿ ಈ ಒಂದು ದಿನ ನೋಡೋಣ. ಯೋಬನು ಇಲ್ಲಿ ನಾವು ನೋಡಬೇಕಾದ್ರೆ 7 ಮಂದಿ ಗಂಡು ಮಕ್ಕಳು
3 ಮಂದಿ ಹೆಣ್ಣು ಮಕ್ಕಳಿದ್ದಾರೆ ಪ್ರಿಯರೇ. ಹಾಗೆ ಆಸ್ತಿಯನ್ನು ನೋಡಿದರೆ ಆ ಒಂದು ದೇಶದಲ್ಲೇ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದಂತೆ. 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಜೋಡಿ ಹೆಣ್ಣು ಕತ್ತೆಗಳು ಇದ್ವಂತೆ. ಅನೇಕ ಸೇವಕರು ಸಹ ಅಲ್ಲಿ ಇದ್ದಾರೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಷ್ಟೆಲ್ಲ ಇದ್ರೂ ಸಹ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ಯೋಬನು ಇದ್ನು ಪ್ರಿಯರೇ. ನಮಗೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಾಗಿ ಭಯಭಕ್ತಿ ಆಗಿದ್ದೇವೆ? ನಮಗೆ ಆಸ್ತಿ ಬಂದಾಗ ದೇವರಿಗೆ ಅದೇ ರೀತಿಯಾಗಿ ಭಯಭಕ್ತಿ ಆಗಿದ್ದೇವಾ? ನಮ್ಮ ಒಂದು ಜೀವನ ಬದಲಾವಣೆ ಆದಾಗ ದೇವರಲ್ಲಿ ಭಯಭಕ್ತಿ ಆಗಿದ್ದೇವಾ ಪ್ರಿಯರೇ? ನಮ್ಮಲ್ಲಿಗೆ ಇದಕ್ಕಿಂತ ಮುಂಚೆ ನನ್ನಲ್ಲಿ ಏನೂ ಇರಲಾರ್ದೇ ಇರ್ಬೋದು, ನಿಮಗೆ ಯಾವ ಒಂದು ಆಸ್ತಿ ಇರಲಾರ್ದೇ ಇರ್ಬೋದು. ಆವಾಗ ನಿನ್ನ ದೇವ್ರನ್ನ ತುಂಬ ಪ್ರೀತಿ ಮಾಡ್ತಾ ಇರ್ಬೋದು, ನಿನಗೆ ಹಾಗೆ ದೇವರಿಗೆ ತುಂಬ ನಿಕಟವಾದ ಸಂಬಂಧವಾಗಿ ಇರ್ಬೋದು. ಆದರೆ ನಿನಗೆ ಆಸ್ತಿ ಬಂದಾಗ, ನಿನಗೆ ಐಷಾರಾಮಿ ಜೀವನ ಬಂದಾಗ ದೇವರಲ್ಲಿ ಅದೇ ರೀತಿಯಾಗಿದೆಯಾ? ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳಿ ಪ್ರಿಯರೇ. ಇಲ್ಲಿ ಯೋಬನು ಯಾವ ಒಂದು ಐಶ್ವರ್ಯವಂತನಂದರೆ ಆ ಒಂದು ದೇಶದಲ್ಲಿ ಯೋಬನಿಗೆ ಇರುವಂಥ ಆಸ್ತಿ ಯಾರಿಗೂ ಇರಲಿಲ್ಲ ಪ್ರಿಯರೇ. ಆ ಒಂದು ಪರಿಸ್ಥಿತಿಯಲ್ಲಿ ಸಹ ದೇವರನ್ನ ಬಿಟ್ಕೊಡ್ಲಿಲ್ಲ. ದೇವರಿಗೆ ಪ್ರತಿದಿನ ಒಂದೊಂದು ದಿನ ಒಂದೊಂದು ಮನೆಯಲ್ಲಿ ಅವರು 7 ಜನ ಮಕ್ಕಳ ಒಂದು ಮನೆಗಳಲ್ಲಿ ಔತಣ ಕೂಟವನ್ನು ನಡೆಸಿದಾಗ ಏನಾದರೂ ನನ್ನ ಮಕ್ಕಳು ಮನಸ್ಸಲ್ಲಿ ಏನಾದ್ರು ಪಾಪ ಮಾಡಿರ್ಬೋದು, ಪಾಪದಿಂದ ತಮ್ಮ ಮನಸ್ಸನ್ನು ಚೇಂಜ್ ಮಾಡಿರ್ಕೊಳ್ಬೋದು ಅಂಥೇಳಿ ಅವರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಈ ಒಂದು ದಿನದಲ್ಲಿ ಒಂದ್ಸಲ ಆಲೋಚನೆ ಮಾಡೋಣ. ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ? ಯೋಬನು ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದನು ಪ್ರಿಯರೇ. ಯೋಬನ ರೀತಿಯಾಗಿ ನೀನಿದೀಯಾ? ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ನಿನ್ನ ಮಕ್ಕಳು ಪಾಪದಲ್ಲಿ ಬೀಳ್ತಾ ಇದ್ದಾರೆ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನಿನ್ನ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ಬೋದು, ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ದೇವರಿಗೆ ಇವತ್ತು ನಮ್ಮ ಜೊತೆ ಹೇಳ್ತಾ ಇದ್ದಾನೆ ಪ್ರಿಯರೇ, ಯೋಬನ ರೀತಿಯಾಗಿ ನಾವಿರಬೇಕಂತೆ. ಹಾಗೆ ಕೆಳಗಡೆ ನಾವು ನೋಡಬೇಕಾದ್ರೆ ಯೋಬನ ಬಗ್ಗೆ ಸೈತಾನನು ಸಹ ಇಲ್ಲಿ ಹೇಳುವಂಥವನಾಗಿದ್ದಾನೆ. ಯೋಬನು ಒಂದು ಭೂಮಿಯಲ್ಲಿ ಇರಬೇಕಾದ್ರೆ ಸೈತಾನನು ನೋಡ್ತಾನೆ. ಪರಲೋಕಕ್ಕೆ ದೇವದೂತರ ಸಂಗಡ ಹೋದಾಗ ಅಲ್ಲಿ ಬಂದು ಹೇಳ್ತಾನೆ, ಏನಪ್ಪ ಇಲ್ಲಿ ಬಂದಿದೆಯಾ ಸೈತಾನ ಅಂದರೆ, ಇಲ್ಲ ನಾನು ಭೂಮಿಯಲ್ಲಿ ಸಂಚರಿಸ್ತಾ ಇದ್ದೆ ಅಂತಂದರೆ. ಅವಾಗ ಯೆಹೋವನು ಹೇಳ್ತಾನೆ ಏನಂದರೆ, ನೀನು ಭೂಮಿಯಲ್ಲಿ ಸಂಚರಿಸ್ತಾ ಇದೆಯಲ್ಲ, ಅಲ್ಲಿ ನನ್ನ ದಾಸನ ನಿನ್ನ ಗಮನವಿಟ್ಟಿಯಾ ಅಂತ. ಅಂದರೆ ಎಷ್ಟು ನಿಯತ್ತಾಗಿರ್ಬೋದು, ಎಷ್ಟು ಭಯಭಕ್ತಿಯುಳ್ಳವನಾಗಿ ಯೋಬನ ಇರ್ಬೋದು ಅಂತೆಲ್ಲ ಒಂದ್ಸಲ ಯೋಚನೆ ಮಾಡಿ. ನಾವು ಅದೇ ರೀತಿಯಾಗಿ ಇದ್ದೀವ ಈ ದಿನದಲ್ಲಿ? ಯೋಬನು ಭಯಭಕ್ತಿಯಿಂದ ಇದ್ನು. ಯೆಹೋವನೇ ಹೇಳ್ತಾ ಇದೆ, ಗಮನವಿಟ್ಟಿಯ ನನ್ನ ದಾಸನ ಮೇಲೆ ಅಂತೇಳಿ. ಈ ರೀತಿಯಾಗಿ ದೇವರು ನಮ್ಮ ಒಂದು ಜೀವನದಲ್ಲಿ ಹೇಳ್ತಾ ಇದ್ದಾರ. ಸೈತಾನನೇ ಈ ಒಂದು ಹುಡುಗಿಯ ಮೇಲೆ ನೀನು ಗಮನವಿಟ್ಟಿಯಾ ಅಂತೇಳಿ ಹೇಳ್ತಾ ಇದ್ದಾರ ದೇವರು. ಸೈತಾನನೇ ಈ ಒಂದು ಮಗನ ಮೇಲೆ ನೀನು ಗಮನವಿಟ್ಟಿಯ ನನ್ನ ಮಗನ ಮೇಲೆ ಅಂತ ಕೇಳ್ತಾ ಇದ್ದಾರ. ಒಂದು ಭಯಭಕ್ತಿಯಿಂದ ನಾವಿದ್ದಾಗ ಯೆಹೋವನು ನಮ್ಮ ಜೊತೆ, ನಮ್ಮ ಪರವಾಗಿ ಸಹ ಇದೇ ರೀತಿಯಾಗಿ ಹೇಳ್ತಾನೆ ಪ್ರಿಯರೇ. ಆಗ ಹೇಳ್ತಾನೆ ಸೈತಾನು ಏನಂದರೆ, ಗಮನವಿಟ್ಟಿದ್ದೀನಿ. ಹಾಗಾದರೆ ಯೆಹೋವನು ಹೇಳ್ತಾನೆ ಏನಂದರೆ, ನನ್ನ ಮಗನು ದಾಸನಾದ ಯೋಬನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಚಿತ್ತನೂ ಆಗಿದ್ದನು. ಅವನಿಗೆ ಭೂಲೋಕದಲ್ಲಿ ಯಾರೂ ಸಮಾನವಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಿಯರಲ್ಲಿ. ಯಾರೂ ಸಮಾನವಿಲ್ಲಂತೆ. ದೇವರೇ ಯೋಬನ ಬಗ್ಗೆ ಅಷ್ಟು ಚೆನ್ನಾಗಿ ಸಾಕ್ಷಿ ಹೇಳ್ತಾ ಇದ್ದಾನೆ. ಇವತ್ತು ನಾವು ಇದ್ದೇವೆ, ಯಾವ ಒಂದು ಸಾಕ್ಷಿ ದೇವರು ನಮ್ಮ ಬಗ್ಗೆ ಹೇಳ್ತಾ ಇದ್ದಾನೆ? ಅಯ್ಯೋ, ನನ್ನ ಮಗನು ಮೊಬೈಲ್ ನೋಡಿ ನನ್ನಿಂದ ದೂರವಾಗಿ ಹೋಗ್ತಾ ಇದ್ದಾನೆ ಅಂಥೇಳಿ ಸೈತಾನನಿಗೆ ಹೇಳ್ತಾ ಇದ್ದಾನ? ಇಲ್ಲ, ನನ್ನ ಮಗನು ಸತ್ಯವಾದವನ್ನು ಇಟ್ಕೊಂಡು ನನ್ನ ಬಗ್ಗೆ ಧ್ಯಾನ ಮಾಡ್ತಾ ಇದ್ದಾನೆ, ನನ್ನನ್ನು ಸ್ತುತಿಸ್ತಾ ಇದ್ದಾನೆ ಅಂತೇಳಿ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ ಪ್ರಿಯರೇ, ಇಂದಿನ ದಿನ ಯಾವ ಒಂದು ಸಾಕ್ಷಿ ದೇವರು ನಮಗೆ ಕೊಡ್ತಾ ಇದ್ದಾನೆ? ಯಾವೊಂದು ಸಾಕ್ಷ್ಯ ನಾವು ದೇವರಿಗೆ ಕೊಡ್ತಾ ಇದ್ದೇವೆ? ಪರಲೋಕದಲ್ಲಿರುವಂಥ ಯೆಹೋವನು ಸೈತಾನನಿಗೆ ಹೇಳ್ತಾ ಇದ್ದಾನೆ, ನಿರ್ದೋಷಿಯಾಗಿದ್ದಾನೆ ಯೋಬನು ಅಂತೇಳಿ.
ಇವತ್ತಿನ ದಿನ ನೀನು ನಾನು ಇದ್ದೇವೆ, ಯಾವೊಂದು ಸಾಕ್ಷಿಯನ್ನು ಕೊಡ್ತಾ ಇದ್ದೇವೆ ಪ್ರಿಯರೇ. ನೀನು ಕೊಡ್ತಿರುವಂಥ ಸ್ಥಳದಲ್ಲಿ ಒಂದ್ಸಲ ಕುಂತು ಯೋಚನೆ ಮಾಡಿ ಪ್ರಿಯರೇ, ನನ್ನ ಜೀವನ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿದೆ, ದೇವರು ನನ್ನ ನಡೆಸ್ತಾ ಇದ್ದಾನ, ನಾನು ದೇವರಿಂದ ದೂರ ಹೋಗಿದ್ದೀನ? ಒಂದ್ಸಲ ಯೋಚನೆ ಮಾಡಿ ಪ್ರಿಯರೇ. ದೇವ್ರು ನನ್ನ ಪರವಾಗಿ ಸಹ ಇಂದು ಮಾತಾಡಬೇಕು. ನನ್ನ ಪರವಾಗಿ ಸೈತಾನನಿಗೆ ಹೇಳಬೇಕು, ನನ್ನ ಮಗಳು ನಿರ್ದೋಷಿಯಾಗಿರ್ಬೇಕು ಅಂತೇಳಿ. ಅವನು ಒಳ್ಳೆ ಮನಸ್ಸು ನಮ್ಮಲ್ಲಿದ್ದಾಗ, ದೇವರಲ್ಲಿ ಕಾನ್ಸ್ಟೆಂಟ್ ರಿಲೇಷನ್ಶಿಪ್ ನಮ್ಮಲ್ಲಿದ್ದಾಗ, ದೇವರು ನಮ್ಮ ಬಗ್ಗೆಯೂ ಸಹ ಸೈತಾನ್ಗೆ ಹೇಳುವಂತನಾಗಿದ್ದಾನೆ. ಸೈತಾನ್ ಹೇಳ್ತಾನೆ ಏನಂದ್ರೆ, ಯೋಬನಿಗೆಲ್ಲ ನೀನು ಕೊಟ್ಟಿದೀಯಾ, ಐಶ್ವರ್ಯ ಕೊಟ್ಟಿದೀಯಾ, ಸಂಪತ್ತು ಕೊಟ್ಟಿದೀಯಾ, ಒಳ್ಳೆ ಐಷಾರಾಮಿ ಜೀವನ ಕೊಟ್ಟಿದೆಯಾ, ಸೇವಕರನ್ನು ಕೊಟ್ಟಿದೆಯಾ, ಅದಕ್ಕಾಗಿ ನಿನ್ನನ್ನು ಮರೀಲಾರದೆ ಸೇವಿಸ್ತಾ ಇದ್ದಾನೆ ಅಂತೇಳಿ. ಸೈತಾನನು ಸಹ ಅನ್ಕೊಂಡಿದ್ನು, ಒಂದು ಐಶ್ವರ್ಯದಿಂದ ಮಾತ್ರ ಯೋಬನು ಜೀವಿಸ್ತಾ ಇದ್ದಾನೆ, ದೇವರನ್ನ ಸೇವಿಸ್ತಾ ಇದ್ದಾನೆ ಅಂತ. ಆದರೆ ದೇವ್ರಿಗೆ ಗೊತ್ತಿತ್ತು ಯೋಬನು ಭಯಭಕ್ತಿಯುಳ್ಳವನಾಗಿದ್ನು ಅಂತ. ಎಷ್ಟೇ ಕಳ್ಕೊಂಡ್ರು ಸಹ ಯೋಬನು ನಿಂದಿರ್ತಾನೆ ಅಂತೇಳಿ. ಅದೇ ರೀತಿಯಾಗಿ ನಾವು ಇರಬೇಕಾಗಿದೆ ಪ್ರಿಯರೇ. ಸೈತಾನು ಹೇಳ್ಬೇಕು, ನೀನು ನಿನ್ನ ಮಗನಿಂದ ನಾನೆಲ್ಲ ತೆಗೆದುಕೊಳ್ತೀನಿ, ಆ ಒಂದು ಮಗನಿಗಾಗಿ ನಿಲ್ತೀಯ ಅಂತೇಳಿ ನಿನಗೆ ಭರವಸೆ ಇದೆಯಾ ಅಂತ ಕೇಳಿದಾಗ ದೇವರು ಹೇಳ್ತಾನೆ, ಹೇಳಲೇಬೇಕು. ಏನಂದರೆ, ನೀನೆಲ್ಲ ತೆಗೆದುಕೊಂಡು ಹೋಗು, ನನ್ನ ಮಗನು ನನಗಾಗಿ ನಿಂದಿರ್ತಾನೆ, ನನ್ನಲ್ಲಿ ಭಯಭಕ್ತಿ ಆಗಿರ್ತಾನೆ ಅಂತೇಳಿ ಹೇಳ್ತಾನೆ ಪ್ರಿಯರೇ. ಯಾವಾಗಂದರೆ ನಾವು ದೇವರಲ್ಲಿ ಭಯಭಕ್ತಿ ಆಗಿದ್ದಾಗ, ದೇವರ ಜೊತೆ ಒಂದು ನಿಕಟವಾದ ಸಂಬಂಧವನ್ನು ಇಟ್ಕೊಂಡಾಗ ಮಾತ್ರ ದೇವರ ಒಂದು ಮಾತುಗಳನ್ನು ಹೇಳ್ತಾನೆ ಪ್ರಿಯರೇ. ಆಗ ಸೈತಾನನೊಂದು ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಎಲ್ಲವನ್ನ ಒಂದೊಂದಾಗಿ ಹೋಗುತ್ತೆ. ಮೊದಲನೇದಾಗಿ ಅಲ್ಲಿರುವಂಥ ಕುರಿಗಳು ಹೋಗ್ತವೆ, ಹಣ ಹೋಗುತ್ತೆ, ಮಕ್ಕಳು ಹೋಗ್ತಾರೆ, ಸೇವಕರು ಹೋಗ್ತಾರೆ. ಸಡನ್ ಆಗಿ ಮೇಲೆ ಇರುವಂಥ ಒಂದು ಸ್ಥಾನವು ಕುಸಿತು ಹೋಗುತ್ತೆ. ಐಷಾರಾಮಿ ಜೀವನ ಎಲ್ಲ ಕೆಳಗಡೆ ಬಿಡುತ್ತೆ. ಆ ಒಂದು ಸಮಯದಲ್ಲಿ ನಾವು ಇದ್ರೆ ಏನು ಮಾಡ್ತಾ ಇದ್ದೀವಿ? ಎಲ್ಲ ಒಂದು ಮೇಲೆ ಇರುವಂಥ ಆಸ್ತಿ ಎಲ್ಲ ಕೆಳಗಡೆ ಬಂದಾಗ ಯಾವ ಒಂದು ಆಲೋಚನೆನ ನಾವು ಮಾಡ್ತೇವೆ? ಅಯ್ಯೋ, ನನ್ನ ಆಸ್ತಿ ಎಲ್ಲ ಇತ್ತು, ಇವಾಗ ಆಸ್ತಿ ಎಲ್ಲ ಹೋಗ್ಬಿಟ್ಟೈತೆ, ಏನು ಮಾಡಬೇಕು? ದೇವರನ್ನ ದೂಷಿಸೋದಾ? ಅಯ್ಯೋ, ನನ್ನ ಮಗಳನ್ನ ಕಳ್ಕೊಂಡೆ, ದೇವರನ್ನ ದೂಷಿಸೋದಾ? ಅಯ್ಯೋ, ನನ್ನ ಅನಾರೋಗ್ಯದಲ್ಲಿದ್ದೇನೆ, ದೇವರನ್ನು ದೂಷಿಸೋದಾ? ಪ್ರಿಯರೇ, ನೀನು ನೋಡ್ತಾ ಇರ್ಬೋದು, ನೀನು ಕಷ್ಟಗಳನ್ನು ಎದುರಿಸ್ತಾ ಇರಬಹುದು ಪ್ರಿಯರೇ. ದೇವರು ನಿನ್ನ ಜೊತೆ ಹೇಳ್ತಾ ಇದ್ದಾನೆ, ಯೋಬನ್ ರೀತಿಯಾಗಿ ನಾನಿರಬೇಕಾಗಿದೆ. ಎಲ್ಲ ಕಳ್ಕೊಂಡು ಎಷ್ಟು ಆತ್ಮಿಕವಾಗಿ ಕ್ಲೋಸ್ ಆಗಿದ್ದಾಗ ಮಾತ್ರ ಆ ಒಂದು ಮಾತುಗಳು ಬರ್ಬೋದು. ಇಲ್ಲಿ ಹೇಳ್ತಾನೆ, ಎಲ್ಲ ಹೋದಾಗ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿ ನಾನು ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಿಲ್ಲ ಅಂತೇಳಿ ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ. ನಾವು ಈ ರೀತಿಯಾಗಿ ಹೇಳ್ತಾ ಇದ್ದೀವಾ? ಸೈತಾನನು ನಮ್ಮನ್ನ ವಂಚಿಸುವುದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾನೆ ಪ್ರಿಯರೇ. ನಮ್ಮನ್ನು ಪ್ರಾಣ ತೆಗೆಯುವ ಒಂದು ಅಧಿಕಾರ ಬಿಟ್ಟು ಯೋಬನು ಯಾವ ರೀತಿ ಯೋಬನಿಗೆ ಮಾಡಿದ್ನು ಅದೇ ರೀತಿಯಾಗಿ ನಿನಗೂ ನನಗೂ ಮಾಡ್ತಾನೆ ಪ್ರಿಯರೇ. ಆದರೆ ನಾವು ದೇವರನ್ನು ದೂಷಿಸಬಾರ್ದು, ಕಷ್ಟಗಳನ್ನು ಎದುರುಕೊಳ್ಬೇಕು. ಒಂದು ಶಿಲ್ಪಿಯು ಒಂದು ಕಲ್ಲನ್ನು ಕೆತ್ತಬೇಕಾದ್ರೆ ಆ ಒಂದು ಪೇನನ್ನು ಅನುಭವಿಸಿದಾಗ ಮಾತ್ರ ಆ ಒಂದು ಕಲ್ಲು ಕಲೆಯಾಗಿ ಹೋಗುತ್ತೆ. ಆ ಒಂದು ಕಲ್ಲು ಒಂದು ವಿಗ್ರಹ ಆಗಿ ಮಾರ್ಪಡುತ್ತದೆ. ಆ ಒಂದು ಕಲ್ಲಿಗೂ ಆ ಒಂದು ಪೇನ ಅನುಭವಿಸ್ಬೇಕಾಗಿದೆ ಪ್ರಿಯರೇ. ಆವಾಗ ಮಾತ್ರ ಯಾವುದಾದ್ರೂ ಒಂದು ಶೇಪ್ ಆಗಿ ತನಗೆ ಬರುತ್ತೆ. ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾವೆ ಅಂದರೆ ನಮ್ಮನ್ನು ನಾವು ಶೇಪ್ ಮಾಡ್ತಾ ಇದ್ದಾರೆ, ನಮ್ಮನ್ನು ದೇವರು ಶೇಪ್ ಮಾಡ್ತಾ ಇದ್ದಾನೆ ಅಂತೇಳಿ ಅರ್ಥ ಪ್ರಿಯರೇ. ನೀನು ಇವತ್ತು ಕಷ್ಟದಲ್ಲಿದೆಯಾ? ದೇವರು ಹೇಳ್ತಾ ಇದ್ದಾನೆ, ವೇಟ್ ಮಾಡು, ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತೇಳಿ ದೇವರು ನಿನಗೂ ನನಗೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಯೋಬನಿಗೆ ಅದೇ ಹೇಳಿದ್ನು, ದೇವರಲ್ಲಿ ನಿರ್ದೋಷಿಯಾಗಿದ್ನು,
ಕೆಟ್ಟತನವನ್ನು ನಿರಾಕರಿಸ್ತಾ ಇದ್ನು ಅಂತೇಳಿ. ಇವತ್ತು ನಿನಗೂ ನನಗೂ ಹೇಳ್ತಾ ಇದ್ದಾನೆ ಪ್ರಿಯರೇ, ದೇವರನ್ನ ದೂಷಿಸಬಾರ್ದಂತೇಳಿ. ರೋಮ 12ನೇ ಅಧ್ಯಾಯ 21ನೇ ವಚನದಲ್ಲಿ ಇರುತ್ತೆ, ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ನಾವು ಕೆಟ್ಟತನವನ್ನ ಜಯಿಸ್ಬೇಕಂತೇಳಿ. ಪ್ರಿಯರೇ, ದೇವರು ನಿಮಗೂ ನಮ್ಗೆ ಹೇಳ್ತಾ ಇದ್ದಾನೆ, ಒಳ್ಳೆತನದಿಂದ ನಾವು ಕೆಟ್ಟತನವನ್ನ ಸೋಲಿಸ್ಬೇಕಂತೇಳಿ. ಯೋಬನು ತನ್ನ ಒಂದು ಎಲ್ಲ ಕಳ್ಕೊಂಡಾಗೂ ಸಹ ದೇವ್ರನ್ನ ಒಂದು ದೂಷಿಸಲಿಲ್ಲ. ಹೆಂಡತಿ ಬಂದು ಹೇಳಿದ್ರು, ನೀನು ಇಷ್ಟೆಲ್ಲ ನೋವನ್ನು ಅನುಭವಿಸ್ತಾ ಇದೆಯಾ, ನಿನ್ನ ಒಂದು ದೇವರನ್ನ ದೂಷಿಸ ನಿನ್ಗೆ ಹಾಕಾಗಲ್ವಾ ಅಂತ. ಯೋಬನಂತಾನೆ, ಯಾಕೆ ದೇವ್ರು ಒಳ್ಳೇದು ತಗೊಂಡಾಗ ಮಾತ್ರ ನಾವು ದೇವ್ರನ್ನ ಮಹಿಮೆ ಪಡಿಸ್ಬೇಕಾ? ಕೆಟ್ಟದ್ದು ಕೊಟ್ಟಾಗೂ ನಾವು ಯಾಕೆ ನಾವು ದೇವ್ರು ಒಳ್ಳೇದು ಕೊಟ್ಟಾಗ ಮಾತ್ರ ನಾವು ಮಹಿಮೆ ಪಡಿಸ್ಬೇಕಾ? ಕೆಟ್ಟದ್ದು ಕೊಟ್ಟಾಗ ಸಹ ನಾವು ಮಹಿಮೆ ಪಡಿಸ್ಬೇಕಾಗಿ ಹೇಳ್ತಾನೆ. ತಾನು ತನ್ನ ಮಾತನ್ನ ದೇವರಿಗೆ ದೂಷಿಸಲಿಲ್ಲ. ಪ್ರಿಯರೇ, ನೀನು ಇವತ್ತು ನಿನ್ನ ಕಷ್ಟಗಳಿಂದ ಬೇಸತ್ತು ಹೋಗಿರ್ಬೋದು. ಎಲ್ಲರೂ ಬಂದು ಹೇಳ್ತಾ ಇರ್ಬೋದು, ನೀನು ಚರ್ಚ್ಗೆ ಹೋಗ್ತಾ ಇದೀಯಾ, ನಿನ್ನ ದೇವರನ್ನ ನಂಬ್ಕೊಂಡಿದೀಯಾ, ಯಾಕೆ ನಿನಗೆ ಈ ಕಷ್ಟ ಬರ್ತಾ ಇದೆಯಾ ಅಂತ ನಿನ್ನ ದೂಷಿಸ್ತಿರ್ಬೋದು. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಅವರೆಲ್ಲರಿಗೆ ಸಮಾಧಾನ ಕೊಡುವಂಥದ್ದು ದೇವರು, ನೀವಲ್ಲ. ಯಾಕಂದರೆ ದೇವರು ಯೋಬನ ಒಂದು ಜೀವನವನ್ನು 2 ಪಟ್ಟು ಆಶೀರ್ವಾದ ಮಾಡಿದ್ನು. 42ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 2 ಪಟ್ಟು ಆಶೀರ್ವಾದವು ಯೋಬನಿಗೆ ಬಂತು. ನೋಡೋಣ ಬನ್ನಿ ಪ್ರಿಯರೇ, ತಮ್ಮ ಸತ್ಯವಾದಗಳನ್ನ ಯೋಬನ 42ನೇ ಒಂದು ಪುಸ್ತಕವನ್ನು ಯೋಬನ 42ನೇ ಅಧ್ಯಾಯಕ್ಕೆ ಓಪನ್ ಮಾಡಿ ತಿರುಗಿಸಿ 12ನೇ ವಚನಕ್ಕೆ. ಯೋಬನ ಮೊದಲನೇ ಸ್ಥಿತಿಯುಗಿಂತಲೂ ಅವನ ಕಡೆಯ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವಾದ ಬಿತ್ತು. ಹೇಗೆ ಅವನಿಗೆ 14,000 ಕುರಿಗಳು, ಮೊದಲು 7,000 ಇತ್ತು, ಈಗ 14, ಅಂದರೆ ಡಬಲ್ ಆಗಿ ಮಾಡ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು, ಡಬಲ್ ಆಗಿ ಮಾಡಿದ್ನು. ನಾವು ಆ ಒಂದು ಪೇನನ್ನು ಅನುಭವಿಸಿದಾಗ ಮಾತ್ರ ನಾವು ಸಹ ಈ ಒಂದು ಅಧಿಕವಾದ 2 ಪಟ್ಟು ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಪ್ರಿಯರೇ. ಇಲ್ಲಿ 16ನೇ ವಚನ, ಯೋಬನು 140 ವರ್ಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು, ಅಂದರೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಹ ನೋಡಿ ಅಂತೂ 4 ತಲೆಗಳನ್ನು ಕಂಡಂತೆ. ಯೋಬನು ಮುಪ್ಪಿನ ಮುದುಕವಾಗಿ ತೀರ್ಕೊಂಡೋದು. ಯೋಬನು ಆ ಒಂದು ಎಲ್ಲ ಗಾಯಗಳಾದಾಗ ಅನ್ಕೊಂಡಿರ್ಬೋದು, ಅಯ್ಯೋ ನಾನು ಸಾಯ್ತೀನೇನೋ, ಅಯ್ಯೋ ನನ್ನ ತುಂಬ ಸಂಕಟ ಆಗ್ತಾ ಇದೆ, ನಾನು ಸಾಯ್ತೀನೇನೋ ಅಂತೇಳಿ. ಆದರೆ ಮುಪ್ಪಿನ ಮುದುಕನಾಗೋವರೆಗೂ ಯೋಬನು ಬದುಕಿದ್ನು ಪ್ರಿಯರೇ. ಅಂಥ ಒಂದು ಅಧಿಕವಾದ ಬಲವನ್ನು ದೇವರು ನಮಗೆ ಕೊಡುವಂತನಾಗಿದ್ದಾನೆ. ಯಾವಾಗ ನಾವು ದೇವರಲ್ಲಿ ಭಯಭಕ್ತಿಯಿಂದ ಇರ್ತೀವೋ ಆವಾಗ ಮಾತ್ರ ದೇವರು ಅಂಥ ಒಂದು ಶಕ್ತಿಯನ್ನು ನಮಗೆ ಕೊಡುವಂತನಾಗಿದ್ದಾನೆ ಪ್ರಿಯರೇ. ಇವತ್ತು ದೇವರು ನಿನಗೆ ನನಗೆ ಹೇಳ್ತಾ ಇದ್ದಾನೆ, ಸಂಪೂರ್ಣವಾಗಿ ದೇವರನ್ನ ಅವಲಂಬನೆ ಮಾಡಬೇಕಾಗಿದೆ. ಸಂಪೂರ್ಣವಾಗಿ ನಾವು ದೇವರನ್ನ ಆದ್ಕೊಳ್ಬೇಕಾಗಿದೆ. ಸೈತಾನನು ಯೋಬನಿಗೆ ಈ ಒಂದು ತನ್ನ ಜೀವನದಲ್ಲಿ ತುಂಬ ಸಹಾಯ ಮಾಡಿದ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಯೋಬನು ಜೀವನದಲ್ಲಿ ಸೈತಾನನ ಒಂದು ಕೆಟ್ಟ ಕಾರ್ಯಗಳನ್ನು ಮಾಡಿಲ್ಲ ಅಂದರೆ ಈ ಒಂದು ದಿನದಲ್ಲಿ ನಾವು ಯೋಬನ ಬಗ್ಗೆ ಕಲಿತಾ ಇರಲಿಲ್ಲ. ಈಗ ನೀನು ಅನುಭವಿಸುತ್ತಿರುವ ಒಂದು ಕಷ್ಟವನ್ನು ನೀನು ಅನುಭವಿಸಿಲ್ಲ ಅಂದರೆ ನಿನ್ನ ಬಗ್ಗೆ ಇನ್ನೊಬ್ರು ಮಾತಾಡೋದಿಲ್ಲ. ನಿನ್ನ ಒಂದು ಜೀವನವು ಇನ್ನೊಬ್ಬರಿಗೆ ಸಾಕ್ಷಿಯಾಗಿರ್ಬೇಕಾಗಿದೆ ಪ್ರಿಯರೇ. ನನಗನ್ಸಿದ ಮಟ್ಟಿಗೆ ಯೋಬನಿಗೆ ಬಂದಾಗ 2 ಪಟ್ಟು ಆಶೀರ್ವಾದ ಬಂದಾಗ ಎಲ್ಲರೂ ನೋಡಿ ಚೇಂಜ್ ಆಗಿರ್ಬೋದು ಪ್ರಿಯರೇ. ಅಯ್ಯೋ, ಯೋಬನು ಯಾವೊಂದು ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬಂದು ತನ್ನ ದೇವರು ಎಷ್ಟು ಒಳ್ಳೆ ದೇವರು ಅಂತೇಳಿ ಹೇಳಿರ್ಬೋದು. ಅಯ್ಯೋ, ನಾನು ಆ ದೇವರನ್ನ ನಂಬಬೇಕು, ಅಯ್ಯೋ ನಾನು ಆ ದೇವರನ್ನ ನಂಬಿದರೆ ನನಗೆ ಒಂದು ಆಶೀರ್ವಾದ ಸಿಗುತ್ತೆ, ನನಗೆ ಒಂದು ಒಳ್ಳೆ ಸ್ಥಿತಿ ಬರುತ್ತೆ ಅಂತೇಳಿ ದೇವರನ್ನ ನಂಬುತ್ತಾರೆ ಬೇರೆ. ನಮ್ಮ ಜೀವನವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು, ನಮ್ಮಿಂದ ಇನ್ನೊಬ್ಬರು ಚೇಂಜ್ ಆಗಬೇಕು ಪ್ರಿಯರೇ. ನಮ್ಮ ಒಂದು ಅದ್ಭುತ ಕಾರ್ಯಗಳನ್ನ ನೋಡಿ, ದೇವರು ಮಾಡಿರುವಂಥ ಅದ್ಭುತ ಕಾರ್ಯಗಳನ್ನು ನೋಡಿ ನಮ್ಮ ಜೀವನವು ಬದಲಾವಣೆ ಆಗ್ಬೇಕು ಪ್ರಿಯರೇ. ಸೈತಾನ ಅನ್ಕೊಂಡಿದ್ನು ಅವನ ಆಸ್ತಿಯಿಂದ ಅಂತಸ್ತಿಂದ ದೇವ್ರನ್ನ ಸ್ತುತಿಸ್ತಾ ಇದ್ದಾನೆ ಅಂತೇಳಿ. ಆದರೆ ಅವನಿಗೆ ಗೊತ್ತಿಲ್ಲ ದೇವರನ್ನ ಸಂಪೂರ್ಣವಾಗಿ ಯೋಬನು ನಂಬಿದ್ನಂತೇಳಿ. ಈ ದಿನ ಅದೇ ಪ್ರಯತ್ನಗಳೇ ನಿನ್ನ ಮೇಲೆ ನನ್ನ ಮೇಲೆ ಮಾಡ್ತಾ ಇದ್ದಾನೆ ಪ್ರಿಯರೇ.
ದೇವರು ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಒಂದು ಟೈಮ್ ಕೊಡ್ತಾ ಇದ್ದಾನೆ. ಸೈತಾನ ನಿನ್ನ ಜೀವನದಲ್ಲಿ ಕಾರ್ಯ ಮಾಡ್ತಾ ಇರ್ಬೋದು, ಆದರೆ ನೀನು ತಾಳ್ಮೆಯಿಂದ ಇರಬೇಕಾಗಿದೆ ಪ್ರಿಯರೇ. ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಸೇರಿಸಬೇಕಾಗಿದೆ ಪ್ರಿಯರೇ. ಸೋತು ಹೋಗ್ಬೇಡ್ದು ಪ್ರಿಯರೇ. ನಾವು ಯೋಬನ ರೀತಿಯಾಗಿ ಜಯವನ್ನು ಗಳಿಸಬೇಕಾಗಿದೆ. ಎಲ್ಲ ಒಂದು ವಿಷಯಗಳಲ್ಲಿ ನಾವು ಜಯವನ್ನು ಗಳಿಸಬೇಕಾಗಿದೆ ಪ್ರಿಯರೇ. ಯೋಬನು ತುಂಬ ಅಂದರೆ ತುಂಬ ಒಂದು ಕಷ್ಟದಿಂದ ಹೊಗಳಿಕೆ ಒಂದು ಜೀವನವರೆಗೆ ಮಾರ್ಪಟ್ಟಿತು. ಅದೇ ನಾವು ಕಲ್ತ್ವಿ. ಯೋಬನ ಒಂದು ಜೀವನವು ಯಾವ ರೀತಿಯಾಗಿ ನೋವಿನಿಂದ ಬಂದು ಹೊಗಳಿಕೆವರೆಗೆ ಎಂಡಾಯಿತು. ಎಷ್ಟೋ ಪೇನಿಂದ ಸ್ಟಾರ್ಟ್ ಆಯಿತು, ಆದರೆ ಕೊನೆಗೆ ಎಲ್ಲರೂ ಅವನ್ನ ಹೊಗಳಿದ್ರು. ಅಂಥ ಒಂದು ಜೀವನ ನಿಂದು ನಂತ ಆಗಬೇಕಿದೆ. ನಿನ್ನ ಮನೆ ಪಕ್ಕದವರು ಹೇಳಬೇಕು, ಅಯ್ಯೋ ನಾನು ನಿಜವಾದ ದೇವರನ್ನು ನಾನು ಆರಾಧಿಸಬೇಕು. ಈ ಒಂದು ಕುಟುಂಬವನ್ನು ನೋಡಿ ನನ್ನ ಬೇರೆ ಕುಟುಂಬವು ಹೇಳ್ಬೇಕು, ನಾನು ಅವ್ರ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ನಾನು ಅವ್ರ ರೀತಿಯಾಗಿ ಚರ್ಚ್ ಹೋಗ್ಬೇಕು, ಅವಾಗ ನನಗೂ ಸಹ ಮನಃಶಾಂತಿ ಸಿಗುತ್ತೆ ಅಂತೇಳಿ. ನಮ್ಮ ಒಂದು ಜೀವನವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ನಿನ್ನ ಒಂದು ಜೀವನ ಇನ್ನೊಬ್ಬರಿಗೆ ಮಾದರಿ ಆಗಿರ್ಬೇಕು ಪ್ರಿಯರೇ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನೀನು ಅನುಭವಿಸುತ್ತಿರುವ ಕಷ್ಟ ನೋವು ಎಲ್ಲ ಹೋಗುತ್ತೆ, ತಾಳ್ಮೆಯಿಂದಿರು. ರೋಮ 12:21 ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು ಅಂತೇಳಿ. ನೀನು ಒಂದು ವೇಳೆ ಅದೇ ರೀತಿಯ ಒಂದು ಯೋಬನ ಒಂದು ಜೀವನದಲ್ಲಿರುವಂಥ ಕಷ್ಟ ಸಂಕಟ ನೋವು ನಿನ್ನಲ್ಲಿದ್ದರೆ ನನ್ನ ಜೊತೆ ಪ್ರಾರ್ಥನೆ ಮಾಡ್ತೀರಾ? ನನ್ನ ಜೊತೆ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತೀರಾ? ದೇವರ ಒಂದು ಸಹಾಯನ ಕೇಳೋಣ. ಒಳ್ಳೆತನದಿಂದ ಕೆಟ್ಟತನವನ್ನು ನಾವು ಜಯಿಸುವುದಕ್ಕೆ ಸಹಾಯ ಮಾಡ್ತೇನೆ. ಬನ್ನಿ ನನ್ನ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಮಹೋನ್ನತನೇ, ಅಪ್ಪ, ಈ ಒಂದು ಸಮಯದಲ್ಲಿ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಸ್ತೋತ್ರ. ಅಯ್ಯ, ಈ ಒಂದು ಸಮಯದಲ್ಲಿ ನಮಗೆ ಯೋಬನ ರೀತಿಯಾಗಿ ಕಷ್ಟಗಳನ್ನು ಸಹಿಸಿಕೊಳ್ಳುವ ಒಂದು ಶಕ್ತಿಯನ್ನು ಕೊಡುವಪ್ಪ. ಒಳ್ಳೆತನದಿಂದ ನಾವು ಕೆಟ್ಟತನವನ್ನು ಸೋಲಿಸುವ ಹಾಗೆ ಮಾಡಪ್ಪ. ನಾವು ಒಳ್ಳೆತನದಿಂದ ನಾವು ಗೆಲ್ಲುವ ಹಾಗೆ ಮಾಡಪ್ಪ. ನಮ್ಮ ಒಂದು ಜೀವನವು ತಂದೆ ವಿಜಯಶಾಲಿಯ ಒಂದು ಜೀವನ ಮಾರ್ಪಡುವ ಹಾಗೆ ಮಾಡಪ್ಪ. ತಂದೆ, ಯಾರ್ಯಾರು ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಅಪ್ಪ, ಅವರನ್ನು ಮುಟ್ಟಪ್ಪ. ನೀನು ಅವರೊಂದು ಜೀವನವನ್ನು ವಿಜಯಶಾಲಿಯಾಗಿ ಜೀವನವನ್ನಾಗಿ ನೀನು ಮಾರ್ಪಡಿಸ್ಬೇಕು. ಅವರ ಒಂದು ಜೀವನದಿಂದ ಬೇರೆ ಒಂದು ಮಕ್ಕಳು ಚೇಂಜ್ ಆಗಬೇಕಪ್ಪ. ಒಂದು ಮಾದರಿಯ ಒಂದು ಜೀವನ ಆಗಿ ಮಾಡಿಸು. ನಿನ್ನ ಚಿತ್ತವಿದ್ದಲ್ಲಿ ತಂದೆ ಅವ್ರನ್ನ ಮತ್ತೊಂದು ಆವರ್ತಿ ಈ ಒಂದು ವಾಕ್ಯದಲ್ಲಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ, ಆಮೇನ್. ಧನ್ಯವಾದಗಳು ಪ್ರಿಯರೇ. ಈ ಒಂದು ವಾಕ್ಯವನ್ನು ದೇವರು ತಾನೇ ಆಶೀರ್ವದಿಸಲಿ. ಆಮೇನ್.